ಸಂವಿಧಾನದ ಪ್ರಸ್ತಾವನೆಯನ್ನ ಕೊಟ್ಟು ಸಂವಿಧಾನದ ಕುರಿತಂತೆ ಜಾಗೃತಿಯನ್ನ ಮಾಡಿರುವಂತದ್ದನ್ನು ನಾನು ಅಭಿನಂದಿಸ್ತೇನೆ. ತುರ್ತು ಪರಿಸ್ಥಿತಿಯಾಗಿ 50 ವರ್ಷ ತುಂಬುತ್ತಾ ಇದೆ. ಲೋಕಸಭೆಯಲ್ಲಿ ತುರ್ತು ಪರಿಸ್ಥಿತಿಯನ್ನ ಖಂಡಿಸಿ ಒಂದು ನಿರ್ಣಯವನ್ನು ಅಂಗೀಕರಿಸಿದ್ರು. ಅದೇ ರೀತಿ ತುರ್ತು ಪರಿಸ್ಥಿತಿ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲೂ ಕೂಡ ಪರಿಸ್ಥಿತಿಯಲ್ಲಿ ಬಂಧನ ಆಗಿತ್ತು. ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲೂ ಕೂಡ ಒಂದು ದೊಡ್ಡ ನಿರ್ಣಯ ಸಂವಿಧಾನದ ರಕ್ಷಣೆ ಮಾಡ್ತೀರಿ ಅಂತ ನೀವೇ ಸಂವಿಧಾನದ ರಕ್ಷಣೆ ಮಾಡ್ತೀರಿ ಅಂತ ನೀವೇ ಹೇಳಿದ ಮೇಲೆ ಸಂವಿಧಾನದ ಕರ್ತವ್ಯ ಸಿಕ್ಕಿದ್ದಿದೆ. ಸಂವಿಧಾನದ ಕರ್ತವ್ಯ ಸಿಕ್ಕಿ 50 ವರ್ಷ ಆಯ್ತು. ಬಾಬಾ ಸಾಹೇಬ್ ಪಟೇಲ್ ಕಿತ್ತೂರ್, ಬಾಬಾ ಸಾಹೇಬ್ ಪಟೇಲ್ ಕಿತ್ತೂರ್, ಬಾಬಾ ಸಾಹೇಬ್ ಪಟೇಲ್ ಕಿತ್ತೂರ್ ಸೂಚನೆಯನ್ನ ಕೊಟ್ಟಿದ್ದೀನಿ. ನೋಡಿ, ಪ್ರಶ್ನೋತ್ತರದ ನಂತರ ನೀವು ನೋಡಿ, ನೀವೆಲ್ಲ ಹಿರಿಯ ಸದಸ್ಯರಿದ್ದೀರಿ. ಹಿರಿಯ ಸದಸ್ಯರಿಗೆ ಪ್ರಶ್ನೋತ್ತರ ಮುಂಚೆ ಯಾವುದು ಕೂಡ ತೆಗೆಯಲಿಕ್ಕಿಲ್ಲ. ನಿಮ್ಗೆಲ್ಲ ಕೂಡ ಬಹಳ ಸ್ಪಷ್ಟವಾಗಿದೆ. ಎಲ್ಲ ವಿಚಾರ ಮಾಡಿ ನಿಮ್ಮ ನಿಲುವಲ್ಲಿ ಇಂಥ ಚರ್ಚೆಯಲ್ಲಿ ಅದಕ್ಕಾಗಿ ನಾವಿಲ್ಲಿ ಕರೆದದ್ದು ನಿಮ್ಮನ್ನು ಚರ್ಚೆ ಮಾಡಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾನು ಕೂತ್ಕೊಂಡಿದ್ದೇನೆ. ನನ್ನ ಕೆಲಸವೇ ನಿಮ್ಮ ಮಾತಾಡಲಿಕ್ಕೆ ಅವಕಾಶ ಕೊಡ್ತೇವೆ. ಪ್ರಶ್ನೋತ್ತರವನ್ನ ನೂರು ಕುಡಿದಿದ್ದಾರೆ, ನೀರು ಕುಡಿದಿದ್ದಾರೆ. ಪಾರದರ್ಶಕ ಅದು ಇದು ಅಂತ ಹೇಳಿದ್ರು. ದಯವಿಟ್ಟು ಈ ದಲಿತರಿಗೆ ನ್ಯಾಯ ಕೊಡಬೇಕು. ದಲಿತರಿಗೆ ನ್ಯಾಯ ಕೊಡಬೇಕು. ದಲಿತರಿಗೆ ನ್ಯಾಯ ಕೊಡಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ಕೊಟ್ಟಿದ್ದೀರಿ ನಾವು ನಡ್ಕ ಬಂದಿರ್ತಕ್ಕಂಥದ್ದು. ಕೇಳ್ರಿ, ಅಲ್ಲ ಸ್ವಲ್ಪ ನಾವು ವಿ ಆರ್ ರೆಡಿ ಫಾರ್ ಎನಿ ಡಿಬೇಟ್. ಈ ತರ ಯಾವತ್ತೂ ನಡೆದಿಲ್ಲ ಇತಿಹಾಸದಲ್ಲಿ. ನಾವು ಯಾವತ್ತೂ ಕೂಡ ಚರ್ಚೆ ಮಾಡಕ್ಕೆ ಎದುರ್ಕೊಳ್ಳಲ್ಲ, ಚರ್ಚೆ ಮಾಡಕ್ಕೆ ತಯಾರಾಗಿದ್ದೀವಿ. ಆದ್ರೆ ನಿಯಮಾವಳಿಗಳ ಪ್ರಕಾರ ಸಭೆ ನಡೀಬೇಕು.